ಫೈನಲಿ ಡೆವಿಲ್ ಮೂವಿ ನೋಡ್ಕೊಂಬಂದೆ. ತುಂಬ ನಾನು ಎಕ್ಸೈಟ್ಮೆಂಟಿಂದ ಅಂತೂ ಫಿಲಮ್ಗೆ ಹೋಗಿದ್ದಂತೂ ನಿಜ. ಆ ಎಕ್ಸೈಟ್ಮೆಂಟ್ ಕೊನೆವರೆಗೂ ನನ್ನ ಇಡ್ತಾ ಥಿಯೇಟ್ರಲ್ಲಿ ಅನ್ನೋದು ಮೇಯ್ನು ಮ್ಯಾಟ್ರ್ ಆಗೋದು. ಯಾಕೆ ಅಂತಂದರೆ ದರ್ಶನ್ ರೀಸೆಂಟ್ ಟೈಮ್ಸು ಮೂವೀಸು ತುಂಬ ಸಗದಾಗಿ ತೊಗೊಂಡು ಹೋಗಿದ್ದಾರೆ. ಸೊ ಡೆವಿಲ್ ಕೂಡ ಅದೇ ಥರ ತೊಗೊಂಡು ಹೋಗಿದೆಯಾ ಏನು, ಅದಾದಮೇಲೆ ಎಲ್ಲ ಕಡೆ ರಿವ್ಯೂಸ್ ಸ್ಪ್ರೆಡ್ ಆಗ್ತಾ ಇರೋದೇನಪ್ಪ ಅಂತಂದರೆ 10 to 15 years ಹಳೇ ಸಬ್ಜೆಕ್ಟ್ ಇರೋ ಮೂವಿನ ಈಗ ಲಾಂಚ್ ಮಾಡಿದ್ದಾರೆ ಅಂತ ತುಂಬ ಜನ ಆಗ್ತಾ ಇರೋದು. ಆದರೆ ಒಂದೇ ಒಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ, ಈ ರಿವ್ಯೂವಲ್ಲಿ. 10 ರಿಂದ 15 ವರ್ಷ ಹಳೇ ಮೂವಿ ಆಗಿದ್ರು ಕೂಡ ದಿ ಡೆವಿಲ್ ಹೊಸೂಬ. ಸೊ ಡಿ ಬಾಸ್ ಕೂಡ ಹೊಸಬ್ರು ಆ ಕ್ಯಾರೆಕ್ಟ್ರು ಮಾಡಿರೋರು ಡೆವಿಲ್ ಮತ್ತೆ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಸೊ ಆ ಎಕ್ಸೈಟ್ಮೆಂಟು, ಆ ಲುಕ್ಕು, ಆ ಶೇಡು ಯಾರ ಕೈಲೂ ಮಾಡೋಕ್ಕಾಗಲ್ಲ. ಸೊ ಅದನ್ನು ನೀವು ಥಿಯೇಟ್ರಲ್ಲೇ ಎಂಜಾಯ್ ಮಾಡಬೇಕು. ದಿ ಡೆವಿಲ್ ಈಸ್ ದಿ ನ್ಯೂ ಒನ್, ಅದನ್ನು ನೀವು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಬೇಕು. ಈಗ ಮೇಯ್ನ್ ರಿವ್ಯೂ ಕಡೆ ಬರೋದಾದರೆ, ಸ್ಟಾರ್ಟಿಂಗಿಂದ ನೀವು ಟ್ರೈಲರಲ್ಲೇ ನೋಡೋಕ್ಕೆ ಬರೋದಾದ್ರೆ ಏನೋ ಅವರು ಬಿಟ್ಕೊಟ್ಟಿಲ್ಲ. ಸೊ ಅದರಲ್ಲೇ ಫುಲ್ಲು ಕನ್ಫ್ಯೂಸಿಂಗ್ ಆಗಿ ಇಟ್ಟಿದ್ರು ಪ್ರಕಾಶ್ ಅವರು, ಅಂದರೆ ಮಿಲಾನ ಪ್ರಕಾಶ್ ಅವರು ಡೈರೆಕ್ಟ್ರು. ಒಂಥರ ಡಿಫ್ರೆಂಟಾಗಿ ಐತೆ. ನಾವು ಹಳೆ ದರ್ಶನ್ ಅವ್ರನ್ನ ನೋಡ್ಬೋದು. ನವಗ್ರಹದಲ್ಲೆಲ್ಲ ಏನು ನೆಗೆಟಿವ್ ಶೇಡ್ ಇತ್ತು ಆ ಥರ ಶೇಡಲ್ಲಿ ಕಾಣಿಸ್ಕೋಬೋದೇನೋ ದರ್ಶನ್ ಅವರು ಅಂತ ನಾವು ತುಂಬ ಎಕ್ಸೈಟಿಂಗ್ ಆಗಿ ಕಾಯ್ಕೊಂಡು ಹೋಗಿದ್ದಂತೂ ನಿಜ. ಆದರೆ ಫಿಲಮ್ಮು ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಆಯಿತು, ತುಂಬ ಕನ್ಫ್ಯೂಸಿಂಗ್ ಆಗಂತೂ ಸ್ಟಾರ್ಟ್ ಆಯಿತು. ಅಂದರೆ ನಾನು ಟ್ರೈಲರಲ್ಲೇ ಒಂದು ಗೆಸ್ ಮಾಡಿದ್ದೆ, ಅಂದರೆ 2 ಕ್ಯಾರೆಕ್ಟರ್ ಇರ್ಬೋದಾ ಅಂತ. ಆ 2 ಕ್ಯಾರೆಕ್ಟರ್ ಇದೆಯಾ ಇಲ್ವೋ ಅಂತ ಅನ್ನೋದು ಮೇನ್ ಇದರಿಂದ ಏನು ಜಾಸ್ತಿ ಇದಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಡ್ಯುಯಲ್ ಶೇಡ್ ಇದೆ, ಆದರೆ ಡ್ಯುಯಲ್ ಶೇಡೇ ಮೇನ್ ಪ್ರಾಬ್ಲಮ್ ಆಗಿರೋದು ಈಗಿನ ಜನಕ್ಕೆ. ಅಂದರೆ ಡ್ಯುಯಲ್ ಶೇಡ್ ಎಲ್ಲ ಹಳೆ ಕಾಲದ ಮೂವಿ ಈಗ ಎಂತಕ್ಕೆ ಲಾಂಚ್ ಮಾಡ್ತಿದ್ದಾರೆ ಅಂತ. ಸೊ ಡ್ಯುಯಲ್ ಶೇಡು ಚೆನ್ನಾಗಿ ಮಿಲಾನ ಪ್ರಕಾಶ್ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಆದರೆ ಇರೋ ಟೈಮಲ್ಲಿ ದರ್ಶನ್ ಅವ್ರನ್ನ ಹಿಡ್ಕೊಂಡು ಚೆನ್ನಾಗೇ ಫಿಲಮ್ ತೊಗೊಂಡೋಗಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಜಾ ಕೊಡುತ್ತೆ ಸಾಂಗ್ಸಲ್ಲಿ. ಆದರೆ ನಾನು ಇನ್ನೂ ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ ನನಗೆ. ಅಜ್ನೀಶ್ ಅವರು ರೀಸೆಂಟ್ ಟೈಮ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಬಗೀರ ಆಗಲಿ ಮ್ಯಾಕ್ಸ್ ಆಗಲಿ ಎಲ್ಲದರಲ್ಲೂ ನನಗೆ ಸಖತ್ ಇಂಪ್ರೆಸಿವ್ ಆಗಿತ್ತು. ಇದರಲ್ಲೂ ಇನ್ನೂ ಇಂಪ್ರೆಸಿವ್ ಆಗಿರ್ಬೋದಾಗಿತ್ತು. ಅದ್ರ ಜೊತೆಗೆ ದರ್ಶನ್ ಅವರ ಲುಕ್ಸು, ಅದಾದಮೇಲೆ ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ. ಅವರ ಹಳೇ ವಿಂಟೇಜ್ ಹೇರ್ ಸ್ಟೈಲು ಮತ್ತು ಆ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ತುಂಬ ನನಗೆ ಆ ವಿಂಟೇಜ್ ಹೇರ್ ಸ್ಟೈಲ್ಗಿಂತ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ಸಖತ್ ಮಜಾ ಕೊಡುತ್ತೆ. ಯಾಕೆ ಅಂತಂದರೆ ಆ ಬೇಸ್ ವಾಯ್ಸ್ ಆಗಲಿ, ಆ ದರ್ಶನ್ ಅವರ ರಗಡ್ ಲುಕ್ಕು ನೆಕ್ಸ್ಟ್ ಲೆವೆಲ್ಗೆ ನಿಮಗೆ ಆ ಥಿಯೇಟ್ರಿಂದ ಆಚೆ ಬಂದಮೇಲೂ ಕೂಡ ಅದು ನಿಮಗೆ ಫೀಲ್ ಮಾಡಿಸುತ್ತೆ. ಸೊ ಅದು ತುಂಬ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋದು ಅಂತೂ ನಿಜ. ಇನ್ನು ಚೆನ್ನಾಗೇ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಟ್ಟು ಆಟ ಆಡ್ಬೋದಾಗಿತ್ತು ಇನ್ನು ಕಥೆಯಲ್ಲಿ. ಅದೆಲ್ಲ ಒಂಚೂರು ಮಿಸ್ ಔಟ್ ಆಯಿತು ಅಂತ ಹೇಳ್ತೀನಿ. ಅದು ಬಿಟ್ಟು ಇನ್ನು ನೆಕ್ಸ್ಟು ಹೀರೋಯಿನ್ ಕ್ಯಾರೆಕ್ಟರ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫಸ್ಟ್ನೇ ಫಿಲಮು. ಆದರೆ ಅದು ಕ್ಯಾರೆಕ್ಟರ್ಗೆ ಇನ್ನೂ ಒಂಚೂರು ನೆಕ್ಸ್ಟ್ ಲೆವೆಲ್ಗೆ ಕೊಡ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಆ ರೇಂಜಿಗೆ ಕನ್ವಿನ್ಸಿಂಗಂತೂ ನನಗೆ ಪರ್ಸ್ನಲಿ ಕಾಣಿಸ್ಲಿಲ್ಲ. ಸೊ ಅದು ಇನ್ನು ನೆಕ್ಸ್ಟು ಡೆವಿಲ್ ಕ್ಯಾರೆಕ್ಟ್ರು ಹಾಗೂ ಧನುಷ್ ಕ್ಯಾರೆಕ್ಟ್ರು ಎರಡೂ ಕೂಡ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಈಗ ದರ್ಶನ್ ಅವರು. ಅದು ಬಿಟ್ಟು ನನಗೆ ಪ್ರಕಾಶ್ ಅವರ ಡೈರೆಕ್ಷನಲ್ಲಿ ಹಿಂದೆ ಬಂದಂಥ ಫಿಲಮ್ಸು ತುಂಬ ಚೆನ್ನಾಗಿ ನನಗೆ ಮಜಾ ಕೊಟ್ಟಿತ್ತು. ತಾರಕ್ ಆಗಲಿ, ಅದಾದ ಮಿಲಾನ, ಇನ್ನು ಅವರ ರೀಸೆಂಟ್ ಹಳೆ ಮೂವೀಸು ಯಾವ್ಯಾವ್ದಿದೆ ಎಲ್ಲದೂ ಕೂಡ ಚೆನ್ನಾಗಿತ್ತು. ಇದು ಯಾಕೋ ಬೇರೆ ಥರನೇ ಅವರ ಜಾನರ್ ಬಿಟ್ಟು ಆಚೆ ಹೋಗಿದ್ದಕ್ಕೆ ಈ ಥರ ಟ್ರೈ ಹೋಗಿ ಏನೋ ಮಿಸ್ಟೇಕ್ ಆಯಿತಾ ಅಂತ ಅನಿಸ್ತುತ್ತೆ. ಏಕೆಂತಂದರೆ ಫಸ್ಟ್ ಹಾಫು ಆ ರೇಂಜಿಗೆ ನಿಮಗೆ ಕನ್ವಿನ್ಸ್ ಮಾಡಲ್ಲ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ತೊಗೊಂಡೋಗುತ್ತೆ, ಸಕ್ಕತ್ತಾಗಿದೆ ಸೆಕೆಂಡ್ ಹಾಫು. ಆದರೆ ಫಸ್ಟ್ ಹಾಫು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅದಾದಮೇಲೆ ಇರೋ ಕತೆ ಚೆನ್ನಾಗಿದೆ, ಕಥೆದ್ರಲ್ಲಿ ಇನ್ನೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಆಟ ಆಡ್ಬೋದಾಗಿತ್ತು ಅಂತ ಅನಿಸುತ್ತೆ. ನೀವು ದರ್ಶನ್ ಫ್ಯಾನ್ಸ್ ಯಾರ್ಯಾರು ನೋಡ್ತಾ ಇದ್ದಾರೆ 100% ನಿಮಗೆ ಫಿಲಮು ಇಷ್ಟ ಆಗುತ್ತೆ, ಬೇರೆಯವ್ರಿಗೂ ಇಷ್ಟ ಆಗುತ್ತೆ. ಆದರೆ ಇನ್ನು ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಟಿದ್ರು ಆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಲಿಲ್ಲ ಅಂತ ಹೇಳ್ತೀನಿ. 100% ಒನ್ ಟೈಮ್ ವಾಚಬಲ್, ಸಖತ್ತಾಗಿದೆ. ಒನ್ ಟೈಮ್ ನೋಡೋಕ್ಕಂತೂ ಏನು ಬೇಜಾರಿಲ್ಲ. ಏನಿದೆ ಅದು ಈಗ ರಿಯಲ್ ಫ್ಯಾಕ್ಟ್ ಏನೇನು ನಡೀತಿದೆ ಅದು ಪೊಲಿಟಿಕ್ಸ್ ಬಗ್ಗೆ ತೋರಿಸಿದ್ದಾರೆ. ಆದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಅಬೌಟ್ ಡೆವಿಲ್. ಏಕೆ ಅಂತಂದರೆ ನಿಮಗೆ ಗೊತ್ತಲ್ಲ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು.
ಆದರೆ ಇರೋ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ನೀವು. ಆದರೆ ಕತೆ ಮುಂಚೆನೇ ಬರೆದಿದ್ರಲ್ಲ ಗುರು, ಇದು 5 years ಹಿಂದೆನೇ ಬರೆದಿರೋ ಕತೆ. ಆದರೆ ಫಿಲಮ್ ಶೂಟಿಂಗು ಒಂದು 30% ಸ್ಟಾರ್ಟ್ ಆಗಿತ್ತು ಈ ಇನ್ಸಿಡೆಂಟ್ ಎಲ್ಲ ಆಗೋಕ್ಕಿಂತ ಮುಂಚೆ. ಆದರೆ ಅದರಿಂದ ನನಗೆ ಪ್ರಕಾಶ್ ಅವರ ಬರವಣಿಗೆ ಎಲ್ಲೋ ಈ ಸತಿ ಮಿಸ್ ಔಟ್ ಆಯಿತು ಅಂತ ಅನ್ನಿಸ್ತೈತೆ. ಆದರೆ ಎಲ್ಲೂ ನಿಮಗೆ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಫಿಲಮ್ ಆ ವೈಬ್ ಆಗಲಿ, ಡೆವಿಲ್ ಕ್ಯಾರೆಕ್ಟ್ರು 100% ನೀವು ಮನೆಗೆ ಬಂದರೂ ಕೂಡ ಅದಿನ್ನು ನೆಕ್ಸ್ಟ್ ಲೆವೆಲ್ಗೆ ನಿಮಗೆ ತಲೆಯಲ್ಲಂತೂ ಉಳ್ಕೊಂಡಿರುತ್ತೆ. ಸೊ ನನಗೆ ಅದ್ರ ಬಿಟ್ಟು ಅಚ್ಯುತ್ ಅವರ ಆ್ಯಕ್ಟಿಂಗ್ ಸಖತ್ ಇಷ್ಟ ಆಯಿತು. ಅಚ್ಯುತ್ ಅವರು ಹಾಗೂ ಈಗ ನೆಕ್ಸ್ಟು ದರ್ಶನ್ ಅವರ ಆ್ಯಕ್ಟಿಂಗ್ ಸ್ಕಿಲ್ಲು ನೆಕ್ಸ್ಟ್ ಲೆವೆಲ್. ಅವರಿಬ್ಬರೇ ಮೇಯ್ನು ಪರ್ಫಾರ್ಮರ್ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿರೋದು. ಸೊ ರಿವ್ಯೂ ಒಂಚೂರು ಲೇಟಾಗಿ ಬಂದಿದೆ. ಸೊ ಹೊರಗಡೆ ಹೋಗಿದೆ, ಟ್ರಾವೆಲಿಂಗ್ ಮಾಡ್ತಾಯಿದ್ದೆ, ಊರಿಗೆ ಬಂದಿದ್ದೀನಿ. ಸೊ ಲೇಟಾಗಿದೆ, ರಿವ್ಯೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಿದೆ ಅದು ಆನೆಸ್ಟಾಗಿ ಹೇಳಿದ್ದೀನಿ. ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.